ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ನಾವು ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರನ್ನು ನಂಬಿರಿ. ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಕ್ರಿಸ್ತಿಯ ಜೀವಿತ ನಂಬಿಕೆಯಿಂದಲೇ ಆರಂಭಗೊಳ್ಳುತ್ತದೆ. ನಾವು ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ. ನಾವು ನಂಬಿಕೆಯಿಂದಲೇ ಎಲ್ಲ ಕಾರ್ಯಗಳನ್ನು ಮಾಡ್ತೇವೆ. ನಾವು ನಂಬಿಕೆಯಿಂದ ಬಾಳುತ್ತೇವೆ, ಚಲಿಸುತ್ತೇವೆ. ಪವಿತ್ರಾತ್ಮನ ಪಡೆದುಕೊಳ್ಳೋದು ನಂಬಿಕೆಯಿಂದ. ನೋಡ್ರಿ, ಅದಕ್ಕೆ ದೇವರ ವಚನ ಹೇಳುತ್ತದೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ದೇವರು ಹೇಳ್ತಾರೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರನ್ನು ನಂಬ್ರಿ, ನನ್ನನ್ನು ನಂಬಿರಿ. ಒಂದು ಸಂಭವ ನನಗೆ ನೆನಪಿಗೆ ಬರುತ್ತೆ. ಒಬ್ಬ ವ್ಯಕ್ತಿ ಪ್ರಪಾತಕ್ಕೆ ಬೀಳುವಾಗ ಅವನು ದೇವರನ್ನ ನೋಡಿ ಕೇಳ್ತಾ ಇದ್ದಾನೆ, ದೇವರೇ ಕಾಪಾಡ್ರಿ. ತಕ್ಷಣ ಅವನಿಗೇನೋ ಒಂದು ಕೊಂಬೆ ಸಿಕ್ತಂತೆ. ಅಪ್ಪ, ದೇವರು ನಮ್ಮನ್ನು ಕಾಪಾಡಿದ್ರಪ್ಪ. ಅದು ರಾತ್ರಿ ವೇಳೆ ಆಗಿತ್ತು. ದೇವರೇ, ನನ್ನನ್ನು ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವರೇ, ನಿನಗೇನು ಹೇಳಿದ್ರು ನಾನು ಮಾಡ್ತಾನೆ, ಆದರೆ ಒಟ್ಟಾರೆ ನನ್ನ ಜೀವನವನ್ನು ಕಾಪಾಡ್ರಪ್ಪ. ದೇವರು ಮಾತನಾಡಲಿಕ್ಕೆ ಆರಂಭಿಸಿದರಂತೆ, ಮಗನೇ, ನಾನು ಹೇಳುವ ಮಾತನ್ನು ಕೇಳು, ನೀನು ಹಿಡಿದಿರುವ ಕೊಂಬೆಯನ್ನು ಬಿಟ್ಟು ಬಿಡು. ಅಯ್ಯೋ ದೇವರೇ, ನನ್ನ ಜೀವನ ಕಾಪಾಡಲೆಂಬುದಾಗಿ ನಾನು ಕೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ಆ ಕೊಂಬೆಯನ್ನು ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದೀರಾ. ಅಯ್ಯೋ ದೇವರೇ, ನಾ ಏನು ಬಿಟ್ಟರು ಈ ಕೊಂಬೆಯನ್ನು ಬಿಡುವುದಿಲ್ಲ. ರಾತ್ರಿಯೆಲ್ಲ ಹಂಗೇ ಅದನ್ನು ಹಿಡ್ಕೊಂಡೇ ಇದ್ದಂತೆ. ಬೆಳಿಗ್ಗೆ ನೋಡಿದ್ರೆ ಅವನು ದೊಡ್ಡ ಬೆಟ್ಟದಿಂದ ಕೆಳಗೆ ಬಿದ್ದಿದ್ದ. ನೋಡ್ರಿ, ಇನ್ನೂ 3 ಅಡಿ ಕೆಳಗೆ ಅಷ್ಟೇ ಅಂತೆ. ದೇವರು ಹೇಳೋದಂಗೆ ಅವನು ಬಿಟ್ಟಿದ್ರೆ ಅವನು ಭೂಮಿಗೆ ಅವನು ರಾತ್ರಿಯಲ್ಲೇ ಹಿಡ್ಕೊಂಡು ಕಷ್ಟಪಟ್ಟಿದ್ದಾನೆ. ಕೆಲವು ಸಾರಿ ಹಿಂಗೆ ರೀ, ನಾವು ಏನಂತೇಳಿ ನೋಡ್ತೀವಿ ರೀ, ನೋಡ್ಬಿಟ್ಟು ಇದನ್ನು ನಂಬೋದು, ಇದನ್ನು ನಂಬಲಿಕ್ಕಾಗಲ್ಲ. ದೇವರು ಹೇಳ್ತಾರೆ, ನನ್ನ ವಿಷಯಕ್ಕೆ ಬರುವಾಗ ನೀನೆಲ್ಲ ನಂಬಬೇಕು ಮಗಳೇ. ನನ್ನ ವಿಷಯ ಬರುವಾಗ ನೀನು ಎಲ್ಲದರ ಮೇಲೆ ನಂಬಿಕೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಶತಾಧಿಪತಿಯನ್ನು ನೋಡಿ ಯೇಸು ಸ್ವಾಮಿ ಹೇಳಿದರು, ನೀನು ನಂಬಿದಂತೆ ನಿನಗಾಗಲಿ. ಅವನು ನಂಬಿಕೆ ಏನ್ರಿ, ಒಂದು ಮಾತು ಏಸಪ್ಪ ಹೇಳಿದ್ರೆ ನಾಳೆಗೆ ಗುಣ ಆಗುತ್ತೆ. ಹಂಗೇ ಆಯ್ತು ರೀ. ರಕ್ತ ಕುಸುಮ ರೋಗಿ, ಅವಳೊಂದು ನಂಬಿಕೆ. ಏಸಪ್ಪನ ಬಟ್ಟೆ ಹೋಗಿ ಮುಟ್ಟಿದ್ರೆ ಒಂದು ಅದ್ಭುತ ನಡೀತದೆ. ಅವಳ ನಂಬಿಕೆಯೇ ಅವಳನ್ನು ಸ್ವಸ್ಥ ಮಾಡ್ತಾರೆ. 2 ಕುರುಡರು ಯೇಸು ಸ್ವಾಮಿ ಬಳಿಗೆ ಬರ್ತಾ ಇದ್ದಾರೆ. ನಾನು ಇದನ್ನು ಮಾಡ್ತೇನೆಂಬುದಾಗಿ ನೀವು ನಂಬ್ತೀರೋ? ಹೌದು ಸ್ವಾಮಿ, ನಂಬ್ತೇವೆ. ನೀವು ನಂಬಿದಂತೆ ನಿಮಗಾಗಲಿ ಅಂತ ಹೇಳಿದ್ರೆ ಕಣ್ಗಳು ಬಂತಾರೆ. ಇವತ್ತು ಕೂಡ ದೇವರು ಹೇಳ್ತಾ ಇದ್ದಾರೆ, ನೀವು ನಂಬಿದಂತೆ ನಿಮಗಾಗ್ತದೆ. ನನ್ನನ್ನು ನಂಬ್ರಿ, ನಿಮ್ಮ ಜೀವಿತದಲ್ಲಿ ಅಸಾಧ್ಯಗಳನ್ನು ಸಾಧ್ಯ ಮಾಡ್ತಾನೆ. ರೋಗಗಳಿಗೆ ಬಿಡುಗಡೆ ಕೊಡ್ತಾನೆ. ನಿಮ್ಮ ಕೆಲಸ ಪ್ರಯಾಸಗಳನ್ನು ನಾನು ಆಶೀರ್ವಾದ ಮಾಡ್ತಾನೆ. ನೀವು ನಂಬ್ರಿ, ನನ್ನನ್ನು ನಂಬ್ರಿ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಅನೇಕ ಸಾರಿ ನಾವು ಮನುಷ್ಯರನ್ನು ನಂಬ್ತೇವೆ, ಅನೇಕ ಕಾರ್ಯಗಳನ್ನು ನಂಬಿ ಸೋತು ಹೋಗಿದ್ದೇವೆ. ಈ ದಿನ ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಸ್ವಾಮಿ ದೇವರೇ, ನಾವು ನಿಮ್ಮನ್ನು ನಂಬ್ತೇವಪ್ಪ. ನೀವು ಏನು ಹೇಳ್ತೀರೋ ಅದನ್ನು ನಂಬ್ತೇವೆ. ನಿಮ್ಮ ವಚನ ಏನು ಹೇಳುತ್ತದೋ ಅದನ್ನು ನಂಬ್ತೇವೆ. ನಮಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮಗೆ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡ್ತಾರೆ. ಅದ್ಭುತ ನಡೀತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಎಸಪ್ಪ, ನೀವು ಹೇಳಿದ್ದೀರಾ ನನ್ನನ್ನು ನಂಬ್ರಿ ಎಂಬುದಾಗಿ. ನಂಬಿದರೆ ನೀವು ದೇವರ ಮಹಿಮೆ ಕಾಣ್ತಿ ಎಂಬುದಾಗಿ ಹೇಳಿದ್ದೀರಾ. ನಮ್ಮ ಜೀವಿತದಲ್ಲಿ ಅನುಕೂಲ ಇಲ್ಲದಿರುವ ಸಮಯದಲ್ಲಿ, ಪರಿಸ್ಥಿತಿಗಳು ಚೆನ್ನಾಗಿ ಇಲ್ಲದೇ ಇರುವಾಗಲೂ ಕೂಡ ನಿಮ್ಮನ್ನು ನಂಬುವಂತೆ, ನಿಮ್ಮನ್ನು ಪ್ರೀತಿಸುವಂತೆ ದೇವರೇ ನಮಗೆ ಸಹಾಯ ಮಾಡಿರಿ. ನಮ್ಮ ನಂಬಿಕೆ ನಮ್ಮ ಕೆಲಸದ ಮೇಲಾಗಲಿ ಮನುಷ್ಯರ ಮೇಲಾಗಲಿ ಇರದೆ ನಮ್ಮ ನಂಬಿಕೆ ನಿಮ್ಮ ಮೇಲಿರಲಿ ಸ್ವಾಮಿ. ನಮ್ಮ ನಂಬಿಕೆಯನ್ನು ದೇವರೇ ಸ್ತೋತ್ರ, ಆಶಾಭಂಗ ಪಡಿಸದ ದೇವರು ನೀವು. ನಂಬುವವನಿಗೆ ಎಲ್ಲ ಆಗ್ತದೆ ಎಂಬುದಾಗಿ ಹೇಳಿದರೆ ನಾವು ನಿಮ್ಮನ್ನೇ ನಂಬ್ತೇವೆ. ದೊಡ್ಡ ಕಾರ್ಯ ಮಾಡಿರಿ, ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ದೇವರನ್ನ ನಂಬ್ರಿ, ನಂಬಿ ಜೀವಿಸಿ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ.
ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.